ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಬರೀ ಅರ್ಧ ಗಂಟೆಯಲ್ಲಿ ಹಾಕೋದು ಸಾರೆ ಕುಚ್ಚು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿದೆ. ಫಸ್ಟ್ ನಾನು 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆಗೆ ಫಸ್ಟು ಲಾಕ್ ಮಾಡೋಣ. ಸೀರೆಗೆ ಈ ರೀತಿ ಬ್ಯಾಕ್ ಸೈಡಿಂದ ಹಿಡ್ಕೊಂಡು ನೀಡಲ್ ಹಾಕಿ ಕೆಳಗಿಂದ ಮೇಲೆ ದಾರ ತೊಗೊಂಡು ಬಂದು ಲಾಕ್ ಮಾಡಬೇಕು. ಸೊ ಒಂದು ಸರ್ತಿ ಲಾಕ್ ಮಾಡಿ, ನೆಕ್ಸ್ಟ್ ಮತ್ತೆ ಅದ್ರ ಪಕ್ಕಕ್ಕೇ ಇನ್ನೊಂದು ಸರ್ತಿ ಲಾಕ್ ಮಾಡಿ ನೀಡಲ್ನ ಹಾಕಿ ದಾರ ತಂದು 2 ದಾರ ಇರುತ್ತೆ, ಆ 2 ದಾರನ ಒಂದು ಮಾಡಿ ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ 2 ಚೈನ್ ಹಾಕೊಳ್ಳೋಣ. ಈಗ 1 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ನಾವೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೇ, ತುಂಬ ದೂರ ಹೋಗಬಾರ್ದು, ಅದ್ರ ಪಕ್ಕಕ್ಕೇ ನೀಡಲ್ನ ಚುಚ್ಚಿ ದಾರ ತಂದು 3 ದಾರ ಇರುತ್ತೆ, 2 ದಾರ 1 ಮತ್ತು 2 ದಾರ 1 ಮಾಡಬೇಕು. ಸೊ ಒಂದು ಕಂಬ ಫಾರ್ಮ್ ಆಗುತ್ತೆ, ಸಿಂಗಲ್ ಕ್ರೋಶೆ ಒಂದು ಕಂಬ ಫಾರ್ಮ್ ಆಗುತ್ತೆ. ಹೀಗೆ ಕಂಟಿನ್ಯೂ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದ್ರ ಪಕ್ಕಕ್ಕೇ ಈಗೇನು ಒಂದು ಕಂಬ ಮಾಡಿರ್ತೀವಲ್ಲ ಅದರ ಪಕ್ಕಕ್ಕೇ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಮಾಡಬೇಕು. ಹೀಗೆ ಕಂಬಗಳನ್ನ ಮಾಡಬೇಕು. ಇದು ಕಂಬ ಮಾಡೋದು ಡಿಸೈನು, ಇಷ್ಟೇ ಡಿಸೈನ್. ಈ ಕಂಬ ಮಾಡ್ಕೋತಾನೆ ಹೋಗಬೇಕು. ಸೊ ಸೇಮ್ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತೆ, 2 ದಾರ 1 ಮತ್ತು 2 ದಾರ 1. ನಾನು 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 6 ಕಂಬ ಮಾಡಿ ಒಂದು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ 7, 8 ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೋಬೋದು. ಸೊ ಇದು ನಾರ್ಮಲ್ ಚೈನ್ ಅಷ್ಟೇ ಹಾಕಿ ಕುಚ್ಚು ಕಟ್ಟೋದಕ್ಕಿಂತ ಹೀಗೆ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ವರ್ಕ್ ಮಾಡ್ದಂಗೆ ಅನಿಸುತ್ತೆ. ಆಮೇಲೆ ಹಾಕೋಕ್ಕೂ ತುಂಬ ಈಸಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಡಲ್ನ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ನೀಡಲ್ನ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಮಾಡ್ಕೋಬೇಕು. ಹೀಗೆ ಕಂಟಿನ್ಯೂ ಮಾಡಬೇಕು, ಇದೇ ಡಿಸೈನ್ ಸೇಮು. ಸೊ ಮಾಡಿದ ಮೇಲೆ 5 ಚೈನ್ಸ್ ಹಾಕ್ಕೊಳ್ಬೇಕು ಕುಚ್ಚು ಕಟ್ಟೋಕ್ಕೆ. 1 2 3 4 5 ಚೈನ್ಸ್ ಹಾಕ್ಕೊಂಡು ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ. ಸೇಮ್ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿ ಮತ್ತೆ ಒಂದು ಕಂಬ ಮಾಡಬೇಕು. ನೀಡಲ್ನ ಹಾಕಿ ದಾರ ತರಬೇಕು. 3 ದಾರ ಇರುತ್ತೆ, 2 ದಾರ 1 ಮತ್ತು 2 ದಾರ 1. ಸೊ ಕಂಬ ಮಾಡ್ತೀವಲ್ಲ ಹಾಗೆ ಕಂಬನೇ ಮಾಡಬೇಕು. ಇದಕ್ಕೂ ಡೈರೆಕ್ಟ್ ಮಾಡಿದರೆ ಸರಿ ಕಾಣೋದಿಲ್ಲ. ನಾನು 6 ಕಂಬ ಮಾಡ್ಕೊಂಡಿದ್ದೀನಿ. ಸೊ ನಾನು 6 ಕಂಬ ಹಾಕೋತಿದ್ದೀನಿ. 6 ಕಂಬ ಬಿಟ್ಟು ಕುಚ್ಚು ಮತ್ತು 6 ಕಂಬ ಬಿಟ್ಟು ಕುಚ್ಚು. ನೀವು ಎಷ್ಟು ಹಾಕ್ಕೊಂಡಿರ್ತೀರ ಅಷ್ಟಷ್ಟು ಹಾಕ್ಕೋಬೇಕು. ಒಂದೇ ಲೈನಲ್ಲಿ ಬರಬೇಕು, ಮೇಲೆ ಕೆಳಗೆ ಆದರೆ ಸರಿ ಕಾಣೋದಿಲ್ಲ. ಒಂದೇ ಲೈನಲ್ಲಿ ಬಂದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಕಂಟಿನ್ಯೂ ಹೀಗೆ ಫುಲ್ ಹೀಗೆ ಹಾಕಬೇಕು. ಲಾಸ್ಟಿಗೆ 5 ಚೈನ್ಸ್ ಹಾಕ್ಕೊಂಡು ನಿಡಲ್ನ ಒಂದು ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಕಂಬ ಮಾಡ್ಕೋಬೇಕು. ನಿಡಲ್ನ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಸೊ ನಾನು ಲಾಸ್ಟಿಗೆ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಿಸೈನು. ಸೊ ಇಲ್ಲಿ ಲಾಸ್ಟಿಗೆ ಒಂದು ಕಂಬ ಆದಮೇಲೆ ಡೈರೆಕ್ಟ್ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ 1. ಸೊ 2 ಟೈಮ್ಸ್ ಲಾಕ್ ಮಾಡಬೇಕಿಲ್ಲಿ. ಇಲ್ಲ ನೀವು 6 ಕಂಬ ಮಾಡಿಕೊಂಡು ನೀವು ಲಾಕ್ ಮಾಡ್ಬೋದು, ಅಥವಾ ಕುಚ್ಚಿಗೆ ಎಂಡಾದರೆ ಒಂದೇ ಕಂಬ ಮಾಡಿಕೊಂಡು ಲಾಕ್ ಮಾಡ್ಬೋದು ನೀವು ಸೀರೆಗೆ ಹಾಕುವಾಗ. ಸೊ ಲಾಕ್ ಮಾಡಿದ್ಮೇಲೆ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲೆ ಎತ್ತಬೇಕು. 2 ಚೈನ್ಸ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲೆ ಎತ್ತಿ ಕಂಟಿನ್ಯೂ ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡಬೇಕು. ಸೊ ಕಂಟಿನ್ಯೂ ದಾರ ಕಟ್ ಮಾಡಿ ಆಮೇಲೆ ಇದು ಏನು ದಾರ ಇರುತ್ತಲ್ಲ ಸ್ವಲ್ಪ ದಾರ ತೆಗಿಬೇಕು. ಇದನ್ನ ಕಡೆಗೆ ಹೊರಗೆ ದಾರ ತೆಗೆದು ಇದನ್ನ ಸ್ವಲ್ಪ ಟೈಟ್ ಮಾಡಿದರೆ ಗಂಟಾಗುತ್ತೆ. ಸೊ ಟೈಟ್ ಮಾಡಿ ನೆಕ್ಸ್ಟ್ ಎಕ್ಸ್ಟ್ರಾ ಏನು ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನು. ಸೊ ಫುಲ್ ಸ್ಯಾರಿ ಹೀಗೆ ಹಾಕಬೇಕು ಕಂಟಿನ್ಯೂ. ಇನ್ನು ಫುಲ್ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಫುಲ್ ಸ್ಯಾರಿ ಹಾಕಿದರೆ ಹೀಗೆ ಕಾಣಿಸುತ್ತೆ. ಈಗ ಒಂದೇ ರೀತಿ ಒಂದೇ ಲೈನಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಕೆಳಗೆ ಹೀಗೆ ಆದರೆ ಅಷ್ಟು ಲುಕ್ ಕಾಣೋದಿಲ್ಲ ಇದು ಡಿಸೈನು.
ಸೊ ಒಂದೇ ಲೆವೆಲ್ಗೆ ಬರಬೇಕು ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ್ದೀನಿ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಹೀಗೆ ಕಾಣುತ್ತೆ. ನಾನು 6 ಕಂಬ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕಂಬ ಹಾಕ್ಕೋಬೋದು. ಸೊ ಕುಚ್ಚು ಕಟ್ಟಿಂದ ಹೀಗೆ ಕಾಣಿಸುತ್ತೆ. ನಿಮಗೆ ಲೈಕ್ ಆದರೆ ಡಿಸೈನ್ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.